ಓಕೆ. ಮತ್ತೆ ಎರಡನೇ ಫುಲ್ ಟ್ಯಾಂಕಿಗೆ ಇವಾಗ ನಿಲ್ಸಿದ್ದೀವಿ. ಬಟ್ ನಿಧಾನಕ್ಕೆ ಆಗ್ತದೆ. ತುಂಬ ಇಷ್ಟ ಆಯಿತು. ಹೆಂಗೆ ಸರಿ ಬಮ್ ಇಲ್ಲೆಲ್ಲ ಪೊಲೀಸವ್ರು. ಸೊ ಗೈಸ್ ಸರಿ ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಈ ಬ್ಲಾಗ್ ಏನಂದರೆ ನಮ್ಮ ಚೆರಿ ಬಾಂಬ್ ತೊಗೊಂಬರೋಕ್ಕೆ ಕೇರಳಾಗೆ ಹೋಗ್ತಿದ್ದೀವಿ ಇನ್ನೊಂದು ಕಾನ್ಸೆಪ್ಟಿಗೆ. ಸೊ ಉಲ್ಫಲ್ಲಿ ಹೋಗ್ತಿಲ್ಲ, ಉಲ್ಫ್ ಅವ್ರ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಸ್ಲಿಪ್ಪರ್ ಬಸ್ಸಲ್ಲಿ ಹೋಗ್ತಿದ್ದೀವಿ. ಯಾಕಂದರೆ ಉಲ್ಫ್ ಆಗಲ್ಲ, ಸಂಡೇ ಕಾರ್ಸನ್ ಕಾಫಿ ಮೀಟಪ್ ಇದೆಯಲ್ಲ, ಸೊ ಅದರಿಂದ. ಸೊ ಉಲ್ಫ್ನಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಸ್ಲಿಪ್ಪರ್ ಬಸ್ಸಲ್ಲಿ ಹೋಗ್ಬಿಟ್ಟು ನಾಳೆ ತಗೊಂಡು ಒಂದೇ ಸರಿ ಬೇಗ ಬರಬೇಕು. ಯಾಕೆಂದರೆ ಸಂಡೇ ಕಾರ್ಸನ್ ಕಾಫಿ ಮೀಟಪ್ ಇದೆ, ಅದಕ್ಕೆ ಬರಬೇಕು. ಅಲ್ಲಿ ಒನ್ ವೇ ಆಗಲ್ವಾ, ಸೊ ಅಲ್ಲಿ ಬಿ ಟಿ ಎಮ್ಮಲ್ಲಿ ಒಂದು ರೋಡ್ ಬ್ಲಾಕ್ ಮಾಡಿಕ್ಕಿದ್ದಾರೆ ಗೈಸ್. ಸೊ ಅದರಿಂದ ಸಿಲ್ಕ್ ಬೋರ್ಡ್ ಹೋಗಿ ಯೂ ಟರ್ನ್ ಮಾಡಿ ಅವ್ರ ಮನೆ ಹತ್ರ ಹೋಗ್ಬೇಕು, ಆ ಥರ ಇದೆ. ಸೊ ಲೆಟ್ಸ್ ಗೋ. ಅವ್ರ ಮನೆ ಹತ್ರ ಪಾರ್ಕ್ ಮಾಡಿ ವಾಷಿಂಗ್ ಪಾಲಿಶೆಲ್ಲ ಆಗಿದೆ. ಕಾರ್ದು ಕವರ್ ಫೋಟೋನು ತಂದಿದ್ದೀನಿ, ಜಸ್ಟ್ ಹಾಕ್ಬಿಟ್ಟು ಹೋಗ್ಬೇಕಷ್ಟೆ. ಇದು ಲೇಟ್ ಆಗೋ ಥರ ಇದೆ, ಎಲ್ಲೆಲ್ಲೋ ಸುತ್ತಾಡೋ ಕಳಿಸ್ತವ್ರೆ. ನಾನು ಮೇಲೆ ಹೋಗ್ಬೇಕಿತ್ತು, ಶಟ್. ಸೊ ಗೈಸ್ ಒನ್ಸ್ ಅವ್ರ ಮನೆ ಹತ್ರ ರೀಚ್ ಆಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್. ಸೊ ಗೈಸ್ ಚೆರಿ ಬಾಂಬ್ ಪಾರ್ಕಿಂಗಲ್ಲಿ ಉಲ್ಫನ್ ಹಾಕಿದ್ದಾಯಿತು. ಈಗ ಲೆಟ್ಸ್ ಗೋ. ಬ್ಯಾಗ್ ಫುಲ್ ಖುಷಿ ಚೆರಿ ಬಾಂಬ್ಗೆ. ನೋಡಿ ಅಲ್ಲಿ ಹೆಂಗಾರ ಆಗ್ಬಿಟ್ಟಿದ್ದಾರೆ, ಹೆಂಗೇಜ್ ಬಂದ್ಬಿಟ್ಟಿದ್ದಾರೆ ಇವ್ರು ರಾಹುಲ್. ಚೆರಿ ಬಾಂಬ್ ಅವರು ಬಸ್ಸು ಬಂತು ಬಾ ಅಂದ್ಬಿಟ್ಟು ಬೇಗ ಕರ್ಸ್ಕೊಂಡು, ಇಲ್ಲಿ ನೋಡಿದ್ರೆ ಬಸ್ಸೇ ಬಂದಿಲ್ಲ. ಅದು ಇನ್ನೂ ಬಡಿವಾಳದಲ್ಲಿದ್ದಾನೆ, ಚೀಟಿಂಗ್. ನೋಡಿ ಎಷ್ಟು ಬಸ್ಸು, ಎಷ್ಟು ಜನ ಇದ್ದಾರೆ. ಈ ನೈಟಲ್ಲಿ ಬಸ್ಸವರಿಂದನೇ ಇಲ್ಲಿ ಟ್ರಾಫಿಕ್ ಆಗೋದು ಸಿಲ್ಕ್ ಬೋರ್ಡಲ್ಲಿ. ಈ ಕಡೆನೂ ಫುಲ್ ಬಸ್ಸು. ಅಲ್ಲಿ ಇರುವೆ ಇದ್ದಂಗೆ ಅವರೇ ನೋಡಿ. ಇಲ್ಲೆಲ್ಲ ಪೊಲೀಸವ್ರು ಲಾಠಿನೇ ಬಸ್ಸವ್ರಿಗೇನೆ, ಇಲ್ಲಾಂದರೆ ಟ್ರಾಫಿಕ್ ಆಗುತ್ತೆ. ನೋಡಿ ಹೆಂಗೆ ಟ್ರಾಫಿಕ್ ಆಗಿದೆ. ಫೈನಲಿ ಬಸ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ನೋಡಿ ಒಂದೊಂದು ಸ್ನ್ಯಾಕ್ಸು ಮತ್ತು ಏನೋ ಇಕ್ಕಿದ್ದಾರೆ. ನೆಕ್ಸ್ಟ್ ಲೆವೆಲ್ ಇದೆ, ಫುಲ್ ಎ ಸಿ. ಇದು ಇವ್ರಿಗೆ ಕಪಲ್ಸ್ಗೆ, ಇದು ನನಗೆ ಸಿಂಗಲ್ ಬುಕ್ ಮಾಡಿ ಇಕ್ಕಿದ್ದಾರೆ. ನಾನು ಅದೆಲ್ಲ ಡೋಂಟ್ ಮೆನ್ಷನ್. ವೆಲ್ ಸೆಟಲ್ಡ್ ಬ್ರೋ. ಇವರಿಬ್ಬರಿನ ಸೆಟಲ್ಡ್ ಆಗ್ತಾನೆ ಅವ್ರೆ. ನಾವಂತೂ ವೆಲ್ ಸೆಟಲ್ಡ್. ಬೇಗ ರೆಡಿ ಆಗ್ರಿ, ಪೆಚಪ್ ಆಗ್ರಿ. ಗೈಸ್ ಇದೇ ಬಸ್ಸು, ನಿಯರ್ ಧರ್ಮಪುರಿ. ಏನಾದ. ಸೊ ನಾನು ಮೂವಿ ನೋಡ್ಕೊಂಡಿದ್ದೆ, ಈಗ ಒಂದು ಪೆಟ್ ಶಾಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲಂತ ಗೊತ್ತಿಲ್ಲ. ಸೊ ಗೈಸ್ ನೆಕ್ಸ್ಟ್ ಸ್ಟಾಪ್ ಇಲ್ವಂತೆ, ಸೀದಾ ಅಲ್ಲಿಗೆ ಹೋಗ್ಬೇಕಂತೆ. ಮೀನ್ಸ್ ಕೊಚ್ಚಿ ರೀಚ್ ಆಗಬೇಕಂತೆ, ನಾನ್ ಸ್ಟಾಪ್. ಗೈಸ್ ಫೈನಲಿ ಕೊಚ್ಚಿ ದೊರೆ ಬರ್ಸಿತ್ತು ಬೆಳಗ್ಗೆನೆ. ಚಳಿ ನೈಟೆಲ್ಲ ಎ ಸಿ ಹಾಕ್ಬಿಟ್ಟು ಇನ್ನು 10 ಕಿಲೋಮೀಟ್ರ್ ಇದೆ ಅಲ್ಲಿವರೆಗೂ. ಮತ್ತೆ ದಬ್ಬಾಕೊಂತೀನಿ ಬಸ್ಸಿಂದ. ಫೈನಲಿ ಇಲ್ಲಿ ಅಲ್ಲ ಇಲ್ದಿದ್ದೆ ರೂಮ್ಸ್. ಇಲ್ಲೆಲ್ಲ ಫುಲ್ ಮಳೆ ಬಂದಿದೆ. ರೂಮ್ ಹಿಂಗೆ ಇರ್ತಿಲ್ಲಮ್ಮ. ಸೊ ಗೈಸ್ ಫೈನಲ್ ಒಂದು ರೂಮ್ ಸಿಕ್ತು. ಈಗ ಚೆಕ್ಇನ್ ಆಗಿ ಇವ್ರು ಹೋಗ್ಬಿಟ್ಟು ID ಪ್ರೂಫ್ ಎಲ್ಲ ತೋರಿಸ್ಬಿಟ್ಟು ಬಸ್ಸಿಂದ ಗೈಸ್ ವಾಟರ್ ಬಾಟ್ಲ್ ಎತ್ಕೊಂಡ್ಬಂದ್ಬಿಟ್ಟವ್ರು. ನನ್ನ ಬೇಗಲ್ಲ ಐತೆ ವಾಟರ್ ಬಾಟಲ್. 2,000 ರೂಪಾಯಿ ಪರ್ ಪರ್ಸನ್ಗೆ ಆ ಬಸ್ಸಲ್ಲಿ. ಐಸ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಈಚೆ ಬಂದ್ವಾ. ನಾನು ಚೆರಿ ಬಾಂಬ್ ಜಾಕೆಟ್ ಹಾಕೊಂಡೆ.
ಅವ್ರು ಈಚೆ ಬಂದಿದೆ ವಾ ಒಂದು ರಿಯಾಕ್ಷನ್. ಹಾಂ ಇವಾಗ ಇವ್ರ ಜಾಕೆಟ್ ಅವ್ರು ಇಸ್ಕೊಬಿಟ್ಟವ್ರೆ. ಅಯ್ಯೋ ನೋಡಿ ಗೈಸ್ ಮಳೆ. ಮಮ್ಮಿ ಛತ್ರಿ ಇಲ್ಲಿಯಾ? ಚಳಿ 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 ಚಳಿ. ಚೆರಿಬಮ್ಗೆ ರೋಡೇ ಕ್ರಾಸ್ ಮಾಡಕ್ ಬರ್ತಿಲ್ಲ. ನಾವು ಅಲ್ಲಿ ಕ್ರಾಸ್ ಮಾಡಿ ಎಷ್ಟು ದೂರ ಓಡಿ ಬಂದಿದ್ದೀವಿ. ಗೋ ಫಾರ್ ಬ್ರೇಕ್ಫಾಸ್ಟ್. ಐಸ್ ನಾನು ದೋಸೆ ಆರ್ಡ್ರ್ ಮಾಡೋದನ್ನ ಪೂರಿ ಇಲ್ಲಿ ತಲ್ಬಿಟ್ಟು ದೋಸೆ ಅವ್ರು ಎತ್ಕೊಬಿಟ್ರು. ಸೆಲ್ಫೀಸ್. ಇವ್ರು ಆಲ್ರೆಡಿ ಬಾರಿಸ್ತವ್ರೆ. ಸೊ ಗೈಸ್ ಈಗ ರೂಮ್ ಚೆಕ್ಔಟ್ ಆಯಿತು. ಕ್ಯಾಬ್ ಬುಕ್ ಮಾಡಿ ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗ್ಬೇಕು. ನೋಡಿ ಇದು ಡಮ್ ಡಮ್ ಡಮ್. ಇದ್ರ ಮೇಲೆ ಇದ್ದಿದ್ದು ರೂಮ್. ರಜಾ ಇನ್ನ ಕ್ಯಾಬ್ ಬುಕ್ ಮಾಡಲ್ಲ, ಅದಕ್ಕೂ ಕೀಲ ಹೊಂಟ. ಇನ್ನ ಕ್ಯಾಬೇ ಬುಕ್ ಮಾಡಿಲ್ಲ, ಅಷ್ಟು ಬೇಗ ಕೆಳಗಡೆ ಕರ್ಸ್ಕೊಂಬಂದ್ಬಿಟ್ರು. ಇಲ್ಲಿ ಇವಾಗ ರೋಡಲ್ಲಿ ವೆಯ್ಟ್ ಮಾಡಬೇಕು. ಸೊ ಗೈಸ್ ಇಲ್ಲಿಂದ ಒಂದು ಎಲೆಕ್ಟ್ರಿಕ್ ಆಟೋ ಒಂದು ಬುಕ್ ಮಾಡ್ಕೊಂಡ್ವಿ ಇನ್ನೊಂದು ಕಾನ್ಸೆಪ್ಟಿಗೆ. ಒಡಿ ಮಗ ಅಂದ್ಕೊಂಡು ಹೊಡಿತಾವ್ರೆ. ಚೆನ್ನಾಗೈತೆ ಎಲೆಕ್ಟ್ರಿಕ್ ಗಾಡಿ. ಅಯ್ಯಮ್ಮ ಇವ್ರು ನೋಡಿ ಗೊಂಬೆ ಥರ ಕೂತವ್ರೆ. ಗೋವಾ ವೈಬಾ ಇಲ್ಲಿ ನೋಡಿ ಅವ್ರ ಕಾಸ್ಟ್ಯೂಮ್ ಔಟ್ಫಿಟ್ ಗೋವಾ ವೈಬ್. ಚೆತ್ತಳ ಬೀಚ್. ಏನು ಬೀಚಿ? ಚೆತ್ತಳ. So let's go. So excited to see car. So guys, finally ಆಟ ಅಲ್ಲಿ ಹೋಯ್ತು. ಈಗ ಎಂಟ್ರಿ. ಬಟ್ ಕಾರ್ ಬಂದಿದೆ ಎಲ್ಲ ಗೊತ್ತಿಲ್ಲ. ಬಂದಿಲ್ಲ ಅಂದರೆ ಇವ್ರಿಗೆ ಒದೇನೆ. ಬೇಗ ಕರ್ಕೊಂಬರ್ತಾರೆ ಎಲ್ಲಿನೂ. ನೈಟು ಬಸ್ಸಲ್ಲಿ ಹಂಗೆ ಬೇಗ ಕರ್ಕೊಂಬಂದರು. ಇಲ್ಲೂ ಹಂಗೆ. ಇದು ಗೊತ್ತಿದೆ, ಯಾವಾಗಲೂ ಆಗಿರೋದು, ನೋಡಿದ್ದೀನಿ ಇದು ನಾನು. ಕರೆ ಇಲ್ಲ. ಸೊ ಇದು ನೋಡಿ, ಇದು ಆ ರೇಂಜಿಗೆ ಡ್ರಾಪ್ ಆಗಿದೆ. ಇದು i20 ಗೈಸ್. ನೀವು ಯಾರಾದರೂ ಮಾಡ್ತೀರಿ ಅಂದರೆ ನೋಡಿ ಮಾಡಿ. i20ಗೆ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ಯಾರೂ ಮಾಡಿಲ್ಲ, ಮೇ ಬಿ ಯಾರು ಟ್ರೈ ಮಾಡಿ. ಚೆನ್ನಾಗಿದೆ, ಫುಲ್ಲಿ ಡ್ರಾಪ್ ಆಗಿರುತ್ತೆ ಗೈಸ್. ಇದು ನಾವು ಉಲ್ಫಲ್ ಹಾಕಿದ್ದೀವಲ್ಲ ಅದೇ ಥರ ಸ್ವಲ್ಪ ಸಿಮಿಲರ್, ಬಟ್ ಇದು ಯಾವುದೋ ಬ್ರ್ಯಾಂಡ್ ಗೊತ್ತಿಲ್ಲ. ನೋಡಿ ಬೆನ್ಸ್ ಯಾವ ರೇಂಜಿಗಿದೆ. ಇಲ್ಲೊಂದು ಪೋಲೋ, ಇದು ಆಲ್ರೆಡಿ ಆಗಿತ್ತು, ಏನೋ ಗೊತ್ತಿಲ್ಲ, ಮತ್ತೆ ಬಂದಿದೆ. ಇದು ನಿಮಗೆ ಗೊತ್ತಲ್ವಾ, ಇದರಲ್ಲೂ ನೋಡಿ ಸೇಮ್ ಮ್ಯಾಗ್ ಇರುತ್ತೆ. ಇದೇ ಥರ ವೀಲ್ ಇಲ್ಲಾಂದ್ರೂ ಒಂದು 4 ಕಾರ್ಸಲ್ಲಿ ಇದೆ. ಈ ಗಾಡಿ ನೋಡಿ 4447, ನಮ್ಮದು 9444. ಇದು ಬೆರಿ 200. ಇದರಲ್ಲಿ ಇನ್ನೂ ಏರ್ ಸಸ್ಪೆನ್ಷನ್ ಆಗಿಲ್ಲ, ಬರೀ ಸ್ಪ್ರಿಂಗ್ ಇದೆ. ಮೋಸ್ಟ್ಲಿ ಇದರಲ್ಲಿ ಆಗಿರಬೇಕು. ಇದ್ರಲ್ಲೂ ಹಂಗೆ ಇದೆ, ಇವರೆಲ್ಲ ಬಿಟ್ಟಿರಬೇಕು ಗಾಡಿ. KL ವಾ, ಇಲ್ಲಿ ನೋಡಿ ಗೈಸ್, ಫುಲ್ಲಿ ಎಲ್ಲೋ. ಇದು ಏರ್ ಸಸ್ಪೆನ್ಷನ್ ಆಗಿದೆ. ದ ಲೆಜೆಂಡ್ ಸಿಗ್ನೇಚರ್ಸ್. ನಿನ್ನ ಕಾರ್ ಯಾವಾಗ ಬರುತ್ತೆ? ಬಂದಾಗ ಬರುತ್ತೆ. ನಾನು ಬ್ಯಾಂಗ್ಳೂರಿಗೆ ಹೋಗ್ಬೇಕು. ನಾನು ಒಳಗಡೆ ನಿಮ್ಗೆ ಹೋಗ್ಬಿಟ್ಟು ಮ್ಯಾಗ್ವಿಲ್ ತೋರಿಸ್ಕೊಡ್ತೀನಿ. ಇದು ಇದರಲ್ಲಿ ಏರ್ ಸಸ್ಪೆನ್ಷನ್ ಆಗಿಲ್ಲ ಅನ್ಕೊತೀನಿ, ಇದರಲ್ಲಿ ಆಗಿಲ್ಲ. ನನಗಿದ್ರದ್ದು ಬ್ಯಾಕ್ ವ್ಯೂ ತುಂಬ ಇಷ್ಟ ಆಯಿತು. ಹೆಂಗಿದೆ ಗೊತ್ತಾ, ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಎಷ್ಟಿದೆ.
ನನ್ನ ಜೋಬಿ ಅಷ್ಟಿದೆ ಅಷ್ಟೇ. ಸೊ ಬನ್ನಿ ಮ್ಯಾಗ್ ವೀಲ್ ತೋರಿಸ್ಕೊಡ್ತೀನಿ. ಇಲ್ಲಿ ತುಂಬ ಶಾರ್ಟ್ಕಟ್ ಗೊತ್ತು ನನಗೆ, ಅವಾಗವಾಗ ಬಂದು ನೋಡಿ ಅದ ವೀಲ್ ರೆಡಿಯಾಗಿ ಇಕ್ಕಿದ್ದಾರೆ. ವೀಲ್ ಸೈಜ್ ಏನು 205, 45 or 17, 4 ಬೋಲ್ಟ್. ಇದು ನಮ್ಗಾಗತ್ತೆ. ಇದೆಲ್ಲ 5 ಬೋಲ್ಟ್, 17 ಇಂಚ್ ಐ ಥಿಂಕ್. ಕಾರ್ಡೇ ಇಲ್ಲ ಇದರಲ್ಲಿ. ಇಲ್ಲಿ 17 ಇಂಚ್ 7.5 5 ಬೋಲ್ಟ್. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಕಲೆಕ್ಷನ್ ಬೇಕಂದರೆ ನನಗೆ DM ಮಾಡಿ, ನಾನು ಇವ್ರ ಹತ್ರ ಮಾತಾಡಿ ನಿಮಗೆ ತರಿಸ್ಕೊಡ್ತೀನಿ ಬ್ಯಾಂಗ್ಳೂರಿಗೆ. ನಿಮಗೆ ಇದರಲ್ಲಿ ಯಾವುದೇ ಕಲೆಕ್ಷನ್ ಇದ್ದರೆ ನನಗೆ ಫೋಟೋ ಹೊಡೆದ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ, ನಾನು ನಿಮಗೆ ತರಿಸ್ಕೊಡ್ತೀನಿ. ಬಟ್ ನೋಡ್ಕೊಳ್ಳಿ ಬಿಫೋರು, ಇದೆಲ್ಲ 5 ಬೋಲ್ಟ್ ಇದೆ. ಈ ಕಡೆ ಇರೋದು 4 ಬೋಲ್ಟ್. ಇದು ಆಲ್ಟೋ ಝನ್ಗೆ ಅದಕ್ಕಾಗತ್ತೆ ನೋಡಿ. ನಾನು ಈ ವೀಲ್ ಸಜೆಸ್ಟ್ ಮಾಡ್ತೀನಿ, ಇದು ಚೆನ್ನಾಗಿದೆ. ಅದು ಬಿಟ್ಟರೆ ಮೇಲೆ ಅದು ವೈಟ್. ಶಿಫ್ಟಿಗೆ ಇದೆ, ನಾವೇನು ಮಾಡೋದು ವೀಲೇ ಶಿಫ್ಟಿಗೆ ಎಲ್ಲ ವೈಟಾಗಿ ಐಸ್. ಇವಾಗ ಈ ರೀಸೆಂಟಾಗಿ ಒಂದು ಬಲಿನೋದಲ್ಲಿ ಹಾಕಿದ್ದಾರೆ. ಇದು ಎವಳು ಇಂಚಿ? ಹಾಂ ಇಲ್ಲ 16 ಇಂಚು 16 ಇಂಚು ಇಲ್ಲಿದೆ ಗೈಸ್ ನಿಮಗೆ. 17 4 ಬೋಲ್ಟ್ ಇಲ್ಲಿದೆ. ಇದೆಲ್ಲ 17 ಇಂಚು 4 ಬೋಲ್ಟ್ ನೋಡಿ. ಮೋಸ್ಟ್ಲಿ ನಿಮಗೆ ಬೇಕಿರೋದು ಇದರಲ್ಲೇ ಇರುತ್ತೆ ಅನ್ಕೊತೀನಿ. ನೋಡಿ ಫಾರ್ಚುನರ್ ಇಲ್ಲ ತಾರ್ಗೆ. ಇದು ಫಾರ್ಚುನರ ತಾರಾ? ತಾರ್ದಿದು. ಇದು 4 ಬೋಲ್ಟ್ 16 ಇಂಚ್ ಮೆಟಲ್ ಗಿರೆ. ಇದು 5 ಬೋಲ್ಟ್. ವೈಟ್ ಇಷ್ಟ ಚೆನ್ನಾಗಿದೆ. ಇದು 4 ಬೋಲ್ಟ್. ಸೊ ಅದೇ ಗೈಸ್ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು 5 ಬೋಲ್ಟ್. ಇದು ಸ್ಟಾಕ್ ಟೈರ್ಗೆ ವೀಲ್ ಚೇಂಜ್ ಮಾಡ್ಕೊತಾರಲ್ಲ ಅದಕ್ಕಾಗತ್ತೆ ಇದು. ಇದು ಬಂದ್ಬಿಟ್ಟು ಝನ್ನು 800. ಇನ್ನು ಅದು ಬಿಟ್ಟು ಯಾವುದಿದೆ ಇಯೋನ್, ಅದಕ್ಕೆ ಆ ಥರ ಆಗುತ್ತೆ. ಇದು ಹೊಸ ಬಲಿನೋ ನಮ್ಮ ಫ್ರೆಂಡ್. ಇದು ನೋಡಿ, ಡೌನ್ ಆಗ್ತಿದೆಯಾ? ಬಟ್ ನಿಧಾನಕ್ಕೆ ಆಗ್ತಿದೆ ನೋಡಿ. ಅದು ಬ್ಯಾಕ್ ಇಳಿಸ್ತೀನಿ ನೋಡಿ, ಝೂಮ್ ಆಗ್ತೀನಿ ರೀ. ಆ್ಯಕ್ಚುಲಿ ಇದರಲ್ಲಿ ಬ್ಯಾಕ್ ತುಂಬ ಡ್ರಾಪ್ ಆಗ್ತಿದೆ, ಉಲ್ಫಲ್ಲಿ ಸ್ವಲ್ಪ ಕಮ್ಮಿ ಆಗ್ತಿದೆ. ಇದು ನೋಡಿ ಇವಾಗ ಅಪ್ಪು ಅದು ಹಿಂದೆ ನೋಡಿ. ಸೊ ಇದು ಕಸ್ಟಮೈಸ್ ಮಾಡಿರೋದು. ಫಸ್ಟ್ ಉಲ್ಫಲ್ಲಿ ಇತ್ತಲ್ಲ ಆ ಥರ, ಇವಾಗ ಉಲ್ಫಲ್ಲಿ ಇರೋದು ಬೋಲ್ಟ್ ಆನ್ ಕಿಟ್ಟು. ಉಲ್ಫಿಗೆ ಇದು ರೂಪ್ ಬಾಕ್ಸ್ ಹಾಕಿದ್ರೆ ಹೆಂಗಿರುತ್ತೆ, ಚೆನ್ನಾಗಿರುತ್ತಾ? ಬಟ್ ತುಂಬ ದೊಡ್ಡದು. ನಮ್ಮ ಪಾಂಟ್ ಹಾಕಿದಾನಲ್ಲ ಅದು ಚಿಕ್ಕದು. ಸರಿ ಬಂದು ನೋಡಿ ಎಷ್ಟು ಡ್ರಾಪ್ ಆಗೈತೆ. ಇನ್ನು ಗಾಡಿ ಬಂದಿಲ್ಲ, ವೆಯ್ಟಿಂಗ್. ಅವ್ರ ಮಗದಲ್ಲಿ ಖುಷಿ ನೋಡಿ. ಎಲ್ಲಿ ತಿರುಗು ಏನೋ ಸೌಂಡ್ ಬರ್ತೈತೆ ಅಂತ ಮತ್ತೆ ವಾಪಸ್ ತಗೊಂಡೋಗಾರೆ, ಚೆಕ್ ಮಾಡಿ ಕೊಡ್ತಾರೆ. ಹಿಂದೆ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ.
ಸ್ಲಾಮ್ ಕಿಟ್ ಬೇಕಪ್ಪ. ಪಿನ್ನಾಡಿ ಫುಲ್ಲು ಕಂಡಿದೆ பின்னாடி சடனோட ஜாஸ்தி உட்காந்துக்குது. முன்னாடி அவ்வளோதான், பின்னாடி தான் மெயின். நீ முன்னாடி டபுள் ஸ்பிளிட்டர் போடுறது தெரியுமா? ரெடிமேட் இன்னொரு lip black ஆல்ரெடி color. ஒன்று பிளாக் ம், ஒன்று, ம். அதுக்கு மேலே நீ மூணாவது போட்டு தான் அதான் இப்போ போயிடுச்சு. அது அது ஷோரூம்து, அத்தாப்பா நான் எக்ஸ்ட்ரா போட்டல. எக்ஸ்ட்ரா போட்டு ஏற்றணும் ஒன்று இப்போ ரெடி பண்ண தரேன் ரீசெண்டாக. ம், எங்கே வண்டி வாட்டர் வாஷ் ஆகிட்டு வண்டி வாட்டர் வாஷ் யார் சொன்னாங்க? ஒன்றும் ஆகல. அதுக்கு தான் என்ன பண்ணணும்? அங்கே இருக்கு முன்னாடி, ம் ಹಿಂಗೆ ಇಲ್ಲ ಹಂಗೆ ಪೋನು. ಅದು ಆಗೋದು. ಸೊ ವೈಟಿಂಗ್ ಲೈವಲ್ಲಿ ನೋಡ್ಬೇಕು ಗೈಸ್. ಇದು ಇದ್ರೂ ಇರ್ಬೋದು, ನೋಡೋಣ. ಲಾಸ್ಟಲ್ಲಿ ಇವ್ರಿಗೆ ಪಿಕ್ ಅಂದ್ಬಿಡ್ಬೇಕು ಬಲ್ಪ್. ಓಕೆ ಒಕ್ಕರ್ ನಾಳಕ್ಕೆ ಸಫಲ. ಸೊ ಇಷ್ಟೊತ್ತು ಕಾಯ್ದಿದ್ದಕ್ಕೆ ಫೈನಲಿ ಕಾರ್ ಬಂತು. 2 months ಆಯಿತು ಗೈಸ್ ಇಲ್ಲಿ ಬಿಟ್ಟು. ಕಾಯಿಲೋರಾಗಿದ್ದರೆ 1 ವೀಕಲ್ಲಿ ಸಿಕ್ಕಿತ್ತು, ಬಟ್ ಇದನ್ನು 3 week ಹೇಳಿದ್ರು. ಯಾಮರ್ಸ್ಬಿಟ್ರು 3 month 3 months ಅಂತ. ಏನು ಬೇಕು? ಪೇಷನ್ಸ್ ಆಗಿತ್ತು. ಏನಕ್ಕೆ? ಹಾಂ, ರಿಸಲ್ಟ್ ಹಿಂದೆ ಅಂತೂ ನೆಕ್ಸ್ಟ್ ಲೆವೆಲ್ ಡ್ರಾಪ್ ಇದೆ. ಹಂಗಂತ ಆಸೆ, ಎಷ್ಟಾಗುತ್ತೋ ಗೊತ್ತಿಲ್ಲ. ಇರಿ ನಾನು ಕ್ಲೋಸಪ್ಪಲ್ಲಿ ಐತೀನಿ. ಸೊ ಗೈಸ್ 2 ತಿಂಗಳಾಯ್ತಲ್ಲ ನಿಲ್ಲಿಸಿ, ಫುಲ್ಲು ಒಳಗಡೆ ಹೆವಿ ಡಸ್ಟ್ ಇದೆ. ಸೊ ನಾವು ಬ್ಯಾಂಗ್ಳೂರಲ್ಲಿ ಬಂದು ಒಂದು ಸರಿ ವಾಶ್ ಮಾಡ್ಕೋಬೇಕು. ಡ್ರಾಪ್ ಅಂತೂ ಹಿಂದೆ ನೆಕ್ಸ್ಟ್ ಲೆವೆಲ್ ಆಗ್ತಿದೆ. ಸೊ ವಾಶ್ ಆಯಿತು ಬೇಸಿಕ್ಕೆ. ಈಗ ಅಲ್ಲಿ ಒಳಗಡೆ ಸ್ಟೋರ್ ಒಳಗಡೆ ಹಾಕ್ತಾರೆ. ಖುಷಿನಾ? ಹಾಂ, ಖುಷಿನಾ ಅಂತ ಕೇಳಿದ್ರೆ ಆನ್ಸರ್ ಕೊಡಂದ್ರೆ ಕ್ಯಾಪ್ ಹಾಕ್ತೀಯಾ? ಸ್ಮೈಲಲ್ಲೇ ಎಲ್ಲ ಹೇಳ್ಬಿಟ್ಟು ಅವರು ಸೇವ್ ಆಗಿದ್ದು ಆ ಕಡೆ ತೊಗೊಂಡೋಗ್ತಾರೆ. ಅದರದ್ದು ಲಿಫ್ಟ್ ಹೆಂಗಿದೆ ನೋಡಿ, ಲಿಫ್ಟ್ ತೋರಿಸ್ಕೊಡ್ತೀನಿ. ಬಡಿ ಬಡಿ ಐಸ್ ಲಿಫ್ಟೆಡ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿ ಚಿರಿಬಾಮ್ ನಾನು ಮೇಲೆ ಬಂದೆ. ಹಾಯ್, ಅವ್ರು ಆ ಕಡೆಯಿಂದ ನನ್ನ ಶೂಟ್ ಮಾಡ್ತವ್ರು. ಎಷ್ಟೊತ್ತು ಮೇಲೆ ಹೋಗ್ತೈತಿ ಇದು? ಫೈನಲಿ N1ಗೆ ಒಳಗಡೆ. ವಾವ್, ಈಗ ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫೈಡ್. ಈಗ ಡ್ರಾಪ್ ಆಗುತ್ತೆ ನೋಡಿ. 1 2 3. ಅಯ್ಯೋ, ಹಿಂದೆ ನೋಡಿ ಫುಲ್ ಕಚ್ಕೊಬಿಡುತ್ತೆ. ನಗು ನಗು. ಈಗ ಪಾಲಿಶ್ ಎಲ್ಲ ಆದಮೇಲೆ ಟ್ರೀಟ್ ಇಲ್ವಾ ಬ್ರೋ? ಟ್ರೀಟ್ ಇದೆಯಾ ಇಲ್ವಾ? ಬರೀ ತಲೆ ಆಡ್ಸು ಅಷ್ಟೇ. ಗೈಸ್ ನಿಮಗೆ 2-3 ಕ್ಲಿಪ್ಸ್ ಇದರಲ್ಲಿ ಹಾಕ್ತೀನಿ ನೋಡಿ. ಹಾಂ, ಓಕೆ ಓಕೆ ಓಕೆ. ಡೌನ್ 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 ಡೌನ್. ಹಾಂ, ಓಕೆ ಬ್ರೋ. ಲಿಟಿಲ್ ಅಪ್ ಆರ್. ಹಾಂ, ಬಸ್. ಫುಲ್ ಡ್ರಾಪ್. ಓಕೆ. And long press 1. ಎಸ್. Calibration clear. Yes. Okay. Automatically set in this. Okay. 2 is also like that. You Okay. can change. Okay, change. Yeah.
And this is for back, up, down. Okay. This is for front, up, down. And this is for full body, up, down. Okay. In this option, you can do full down and full up. Okay. In same level. Okay. This is back and this is front. Okay. That's it. And there is settings you don't want to do in nothing. Bro, compressor which PC automatic on? Actually, You put the 100. One 26. 126. Put it 100, bro. I think in this car, Ah. 126 is safe. That's Safe, why he is putting. We are not trying Okay, to okay, change. done, okay. Now put the regular mode, bro. Regular Ah. comfort mode. Yeah? Comfort. This one regular mode. Regular. That one second, no? Yeah, second. ಓಕೆ ಸೊ ಗೈಸ್ ಅದೆಲ್ಲ ಸೆಟ್ಟಿಂಗು ಈಗ ಅದೆಲ್ಲ ಆಗಿದೆ. ಈಗ ನೆಕ್ಸ್ಟು ಕವರ್ ಹಾಕಿ ಕವರ್ ತೆಗೆಯೋದಷ್ಟೆ. ಈಗ ಚೆರಿ ಬಾಂಬ್ ರಿಯಾಕ್ಷನ್ ನೋಡೋಣ. ಅದು ಒನ್ ಪ್ರೆಸ್ ಪನ್ನೆ. ಏ இப்போ இறங்கு. ಅವತ್ತು ನನ್ನ ಕರಲ್ಲಿ ಹಂಗೆ ಆಗಿದ್ದು ಅವ್ರಿಗೆ. ಓಕೆ ಒನ್ ಸೆಕೆಂಡ್ ಬಿಡು. ಓಕೆ ಪ್ರೆಸ್ ಟು. ಹೆಂಗಿದೆ ರಿಯಾಕ್ಷನ್? ಸೂಪರ್. ಗೊತ್ತಾ ಎಷ್ಟು ಸ್ಪೆಂಡ್ ಮಾಡಿರೋದು? ಅದು ಸೀಕ್ರೆಟ್. ಡಿ ಎಮ್ ಮಾಡಿಲ್ಲ, ನನಗೆ ಡಿ ಎಮ್ ಮಾಡಿ. ಗೈಸ್ ವಿಡಿಯೋ ಶೂಟ್ ಮಾಡ್ತಿದ್ದೀವಿ ರಿವೀಲ್ಗೆ. ಕೆನ್ ಐ ಟೆಲ್ ಬ್ರೋ ಟು ಡ್ರಾಪ್? Yeah. ಬ್ರೋ ಡ್ರಾಪ್. Sarka. ಬ್ರೋ ಡ್ರಾಪ್. Sanjay. ಡ್ರಾಪ್. ಅಪ್. Can I tell up? ಸೊ ಇದು ಅವ್ರಿಗೆ ಪ್ರಮೋಷನ್ಗೆ ವಿಡಿಯೋ ಮಾಡ್ಕೊತಿದ್ದಾರೆ. ಅಯ್ಯೋ ಏನು ಗಾಯ್ಸ್ ಡ್ರಾಪ್ ಇದೆ, ನೆಕ್ಸ್ಟ್ ಲೆವೆಲ್ ಡ್ರಾಪ್. ಫುಲ್ ಸೊ ಗೈಸ್ ಫೈನಲಿ ದ ರಿವೀಲಿಂಗ್. ಬಿಫೋರ್ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾ ಹೀಗೆ ಚೆರಿ ಬಾಂಬ್ ರಿವೀಲ್ ಮಾಡ್ತಾರೆ. ಕಾರ್ ಹತ್ರ ಇರಬೇಕು, ಕಾರ್ ಬಿಟ್ಟು ದೂರ ಬರೋದಲ್ಲ ಬ್ರೋ. ಸೊ ಕಾರ್ದು ರಿವೀಲಿಂಗ್ ಡೇಟ್ ಏನು ಹಾಕಿಲ್ಲ, ಅಫಿಷಿಯಲ್ ಆಗಿ ಇನ್ವೈಟು ಆಗಿಲ್ಲ. ಅದೊಂದು ಬೇಜಾರು. ಏನೋ ನಮ್ಮ ಬಾಯ್ಸೇ ಇದ್ದರು. ರಿವೀಲ್ ಮಾಡ್ಕೊಂಡು ನಾವು ಇವಾಗ ಬೆಂಗಳೂರಿಗೆ ಬೆಳಿಗ್ಗೆ ಕಾರ್ಸನ್ ಕಾಫಿ ಇದೆ, ಅದನ್ನು ಅಟೆಂಡ್ ಮಾಡಬೇಕು. ಸೊ ಈಗ ನೈಟ್ ಚಚ್ಕೊಂಬರ್ಬೇಕು. ನೋಡಿ ಈ ಲಿಫ್ಟ್ ಹೆಂಗೆ ಇಳಿತಿದೆ. ನಿಮಗೆ ತುಂಬ ಸಲ ಇದು ಕಾಣಿಸಿರಲ್ಲ, ಇವಾಗ ಕಾಣಿಸ್ತದೆ ನೋಡಿ ಮೇಲೆ ವ್ಯೂವಿಂದ. ಡ್ರಾಪ್ ಆಗಿರೋದಕ್ಕೆ ಎಷ್ಟು ಉದ್ದ ಇದೆ ಗೊತ್ತಾ ಕಾರ್ ಇವಾಗ. ಎಷ್ಟು ದುಡ್ಡು ತಂದೀವಿ ಗೈಸ್. ಈಗ ನೋಡಿ ದುಡ್ಡೇ ಇಲ್ಲ, ಎಲ್ಲ ಖಾಲಿ. ಸೊ ನಂದಕ್ಕೆ ಶೆಲ್ ಚಾರ್ಜರ್ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೊಂದು ಚಾರ್ಜರ್ ಶೆಲ್ ಇಸ್ಕೊತೀನಿ. ಇದರದ ಅದ್ರ ಶೆಲ್ಲು. ಥ್ಯಾಂಕ್ ಯು ಬ್ರೋ. ಸೊ ಚೆಕ್ಔಟ್ ಇನ್ನೊಂದು ಕಾನ್ಸೆಪ್ಟ್. ಬಾಯ್. ಈಗ ಆನ್ ದ ವೇಲಿ ರಿಯಾಕ್ಷನ್ಸ್ ನೋಡೋಣ. ಎಲ್ಲೋದ್ರಿ ಇವರು?
ಓ ಅಲ್ಲಿದ್ದಾರಾ? ಫಕ್, ನಾನು ಇಲ್ಲಿದ್ದಾರೆ ಅಂದ್ಕೊಂಡು ಈ ಕಡೆ ಬರ್ತಿದ್ದೀನಿ. ನಾನೇ ಬರ್ತದೆ. ಇರ್ಕಾ ಇದೆಯಾ ಶಿಲ್ಲು? ನಾನು ಹಾಕ್ಬಿಟ್ಟು ಲಗೇಜ್ ಜೊತೆ ತುಂಬಿಸಿಕ್ಕವ್ರೆ. ಏನು ಮಾಡೋದು, ಜಾಸ್ತಿ ಮಾತಾಡಿದ್ರೆ ನಾನೇ ಅಪ್ ಡೌನ್ ಮಾಡಿಬಿಡ್ತೀನಿ ಇಲ್ಲಿ. ಎಲ್ಲಿ ಅದು ಕೀ? ಅದು ತೋರಿಸು. ಅದು ಆನ್ ಮಾಡಿ ರೆಡ್ಡು. ಆನ್ ಆಯ್ತಾ? 2 ಪ್ರೆಸ್ ಮಾಡು. ಅಷ್ಟೇ, ಯು ಕ್ಯಾನ್ ಗೋ. ನಮಗೂ ಆಪ್ಷನ್ ಇದೆ. ಹಂಸು ಬಂದಾಗ ನಾನೇ ಹೈಟ್ ಡೌನ್ ಮಾಡ್ಕೊತೀನಿ, ಅವ್ರಿಗೆ ಗೊತ್ತಾಗಲ್ಲ. ಫಸ್ಟ್ ಪೆಟ್ರೋಲ್ ಹಾಕ್ರಪ್ಪ, ಆಮೇಲೆ AC. ನಾನು ಮ್ಯಾನ್ಯುವಲ್, ಯಾರಿಗೂ ವೆಯ್ಟ್ ಮಾಡಲ್ಲ ನಾನು. ಏನಿಲ್ಲ, ಹೋಗು. ವೈ ಹಿಂಗೇನಾ ಇದು ಬ್ಯಾಂಗ್ಳೂರಾ பிடிக்கிறதுக்கு? ப்ளூ வை மாமே பார்த்து போ. ಸರಿ ಬ್ರೋ, ಎನಿ ಡಿಫ್ರೆನ್ಸ್ ಆಫ್ಟರ್ ಏರ್ ಸಸ್ಪೆನ್ಷನ್? ಹೊಸ ಇನ್ನು ಹಂಗೆ ಗೊತ್ತಾಗಲ್ಲ. ಹೋಯ್ತಾ ಗೊತ್ತಾಗತ್ತೆ. ನಾರ್ಮಲ್ ಹೆಂಗಿದೆ? ನಾರ್ಮಲ್ಗಿನ್ನ ಕಂಫರ್ಟ್ ಇದೆಯಾ? ಫುಲ್ ಹೈಟ್ ಮಾಡಿ ಓಡಿಸ್ ನೋಡ್ತೀಯಾ? ಡ್ಯಾನ್ಸ್ ಆಡ್ತೀಯಾ? ಜಿಜಿಕ್ 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 ಜಿಜಿಕ್. ಬ್ರೋ ನಿನ್ಗೆ ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಅಯ್ಯೋ ಗೊತ್ತಾಗ್ತಾ ಇದೆ. ಇವಾಗ ಗೊತ್ತಾಗ್ತೈತಾ? ಇದು ಕಮ್ಮಿ ಬ್ರೋ, 160 180 ಹೊಡಿ, ಅವಾಗ ಗೊತ್ತಾಗತ್ತೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ಬೇಕಲ್ಲ, ಟಾಪ್ ಅಪ್ ಮಾಡ್ಕೊತಿದ್ದೀವಿ. ಅವ್ರಿಗೆ ಒಳಗಡೆ ಕುತ್ಕೊಂಡು ರಿಮೋಟ್ ಯೂಸ್ ಮಾಡ್ತಿದ್ದೀನಿ. ಯೋಚನೆ ಮಾಡ್ತಾರೆ ಹೆಂಗೆ ಅಪ್ ಡೌನ್ ಆಗ್ತಿದೆ ಅಂತ. ಹೆಂಗೆ? ಸೊ ಗೈಸ್, ನೀವು 95 ಇಲ್ಲ 100 ಹಾಕೋಕ್ಕೆ ಟ್ರೈ ಮಾಡಿ. ಒಂದು ಸರಿ ಇಂಜಿನ್ ಹೋಯ್ತು ಅನ್ಕೊ ಮತ್ತೆ ಅದೇ ಥರ ಬರೋಲ್ಲ. ಯಾಕಂದರೆ ಇದು ಓಡಿರೋದು ಬೇರೆ 20,000, ಅದಕ್ಕೆ ಪವರ್ ಪೆಟ್ರೋಲ್ ಹಾಕ್ಸಿರೋದು. ಹೆಂಗೆ ಕೂತಿದೆ ನೋಡಿ. ಇವರು ಏರ್ ಸಸ್ಪೆನ್ಷನ್ ಹೊಸದಾಗಿ ಈಗ ಡ್ರೈವ್ ಮಾಡ್ತಿರೋದು. ನೆಕ್ಸ್ಟ್ ನಮ್ಮ ಬೂಮ್ ಓಡಿಸ್ತಾರೆ, ಹೆಂಗೆ ಓಡಿಸ್ತಾರೋ. ಸರಿ ಬೂಮ್. ನೋಡಿ, ವೀಲ್ ಕ್ರಾಸ್ ಇದ್ದಾಗ ಹಿಂಗೆ ಡೌನ್ ಮಾಡಬಾರ್ದು, ಈಚೆ ಬರುತ್ತೆ. ಹಿಂದೆ ಸೈಕ್ ಆಗಿದ್ದಳುತ್ತೆ ನೋಡಿ. ಇಳಿಯೋದು ಅಷ್ಟೇ ಚೆನ್ನಾಗಿ ಇಳಿದಿದೆ. ಅವಾಗೆಲ್ಲ 30 ಲೀಟ್ರ್ ಹಾಕಿದ್ರೆ ಎಷ್ಟು 3500 ಅಷ್ಟೇ ಬರೋದು. ಈಗೆಲ್ಲ 4000 ಚಿಲ್ಲರೆ ಹೋಗ್ತೈತೆ. ಇದು ಅಬೌವ್ 35 ಲೀಟ್ರ್ ಹಿಡಿಯುತ್ತೆ. ಇಲ್ಲ 34, ಸ್ವಲ್ಪ ಇದಿದೆ ಇದರಲ್ಲಿ. ಆರ್ ಫುಲ್ ಕರೆದು ನನ್ನ ಚಿಕ್ಕ ಜಾಗದಲ್ಲಿ ಮಲಗಿಸ್ಬಿಟ್ರೆ ಗೈಸ್. ಟಯರು ಅಲ್ಲಿ ನಾನಂತೂ ಒಳ್ಳೆ ನಿದ್ದೆ. ಮತ್ತೆ 2ನೇ ಫುಲ್ ಟ್ಯಾಂಕಿಗೆ ಇವಾಗ ನಿಲ್ಸಿದ್ದೀವಿ. ಮತ್ತೆ 33 ಲೀಟ್ರಾ? ಯಪ್ಪ. ಸೊ ಇನ್ನು ಎಷ್ಟಿದೆ, ಎಷ್ಟು ಕಿಲೋಮೀಟ್ರು? ಎಲ್ಲಿ ಟೈಮಿಗೆ ತೋರಿಸ್ತಿಲ್ಲ. ಇನ್ನು 136 ಇದೆ ಗೈಸ್. ಅಲ್ಲಿ ಮ್ಯಾಪ್ ತೋರಿಸಿದ್ದು 8 ಗಂಟೆಗೆ, ನಮ್ಮ ಬಾಸ್ ಕರ್ಕೊಂಬಂದಿದ್ದು 6:30ಗೆ. 6:30 ಕರ್ಕೊಂಬಂದಿದ್ದಾರೆ. ಸೊ ನೆಕ್ಸ್ಟ್ ಈಗ ಅವಳು ಕಟ್ಕೊಂಡು ಕಾರ್ಸನ್ ಕಾಫಿಗೆ ರೆಡಿ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡು. ಸಿ ಯು ಆನ್ ನೆಕ್ಸ್ಟ್ ಬ್ಲಾಗ್. ಲೈಕ್, ಸಬ್ಸ್ಕ್ರೈಬ್.